ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗೋವಾದು ಡೇ 1 ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿರೋದು. ಸೊ ಹೇಗಿತ್ತು ಟ್ರಿಪ್ಪು, ಯಾರ್ಯಾರು ಹೋಗಿದ್ವಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಎಲ್ಲದು ಡೀಟೇಲ್ಸ್ ಇದೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಗೋವಾನ. ಸೊ ಕಂಪ್ಲೀಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸತಿ ಕಂಪ್ಲೀಟ್ ವ್ಲಾಗ್ ಚೆಕ್ಔಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲನೇ ತುಂಬಾ ಥ್ಯಾಂಕ್ಸ್. ಸೊ ನಾವಿಲ್ಲಿ ಹೊರಟಾಗ ನೈಟ್ ಅರೌಂಡ್ 7:30 8 o'clock ಅನಿಸುತ್ತೆ. ಸೊ ಇಲ್ಲಿಂದನೇ ಮನೆಯಿಂದನೇ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಗಾಡಿ ಪೂಜೆ ಮಾಡ್ಕೊಂಡು ಹೊರಟಿ ಆನ್ ದ ವೇ ನನ್ನ ಫ್ರೆಂಡ್ಸ್ನ ಪಿಕಪ್ ಮಾಡಿದ್ವಿ. ನನ್ನ ಫ್ರೆಂಡ್ಸ್ ಒಬ್ಬರು ಬ್ಯಾಂಗ್ಳೂರವರೇ, ಇನ್ನೊಬ್ಬರು ಹಾಸನಿಂದ ಬಂದಿದ್ದರು. ಸೊ ಪಿಕಪ್ ಮಾಡಿಬಿಟ್ಟು ಹೊರಟಿದ್ದು ಫಸ್ಟು ನಾವು ಬೆಳಗಾಂ ರೂಟ್ ಹೋಗಿದ್ದು, ಅಂದರೆ ಹುಬ್ಳಿ ಧಾರವಾಡ ಹಾವೇರಿ ಬೆಳಗಾಂ ರೂಟು. ಸೊ ಸ್ವಲ್ಪ ಲೈಟಾಗಿ ಹಶ್ವಾಗ್ತಿತ್ತು ಅಂತ ಒಂದು 9:30 ಹಂಗೆ ಆಲ್ಮೋಸ್ಟ್ ತುಮಕೂರು ಬಿಟ್ಟು ಆದಮೇಲೆ ಒಂದು ಸ್ಟಾಪ್ ತೊಗೊಂಡು ಕಲ್ಪತ್ತೂರು ಹೋಟೆಲಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡಿದ್ವಿ ಹಂಗೆ. ಏಕೆಂದರೆ ಹೆವಿ ಫುಡ್ ಮಾಡಿಕೊಂಡ್ರೆ ನೈಟ್ ಡ್ರೈವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೈಟ್ ಡ್ರೈವ್ ಮಾಡೋಕ್ಕೆ ನಾವು ಕಂಪ್ನಿ ಕೊಡಬೇಕು ಮತ್ತು ಡ್ರೈವ್ ಮಾಡೋರ್ಗು ಕೋಆಪ್ರೇಟ್ ಮಾಡಬೇಕಲ್ಲ, ಅದಕ್ಕೆ ಯಾರೂ ಹೆವಿ ಫುಡ್ ತೊಗೊಂಡಿರಲಿಲ್ಲ. ಮತ್ತು ಬೆಳಗಾಂ ವಿಸಿಟ್ ಮಾಡಿ ಬೆಳಗಾಂ ರೀಚ್ ಆಗೋ ಅಷ್ಟೊತ್ತಿಗೆ ಅಲ್ಲಿ ಮಾರ್ನಿಂಗ್ ಅರೌಂಡ್ 5 o'clock ಆಗಿತ್ತು. ಸೊ ಬೆಳಗಾಂ ಹೋದ್ಮೇಲೆ ನಮ್ಮ VTU ಮರೆಯೋಕ್ಕಾಗತ್ತಾ, ಏಕೆಂದರೆ ಇವತ್ತು ನನ್ನ ಎಜುಕೇಷನ್ ಮಾಡೋಕ್ಕೆ ಕಾರಣ ಅದೇ ಯೂನಿವರ್ಸಿಟಿ ಕಂಪ್ಲೀಟ್ ಮಾಡಿರೋದು. ಸೊ ಅಲ್ಲೇ VTU ಹತ್ರ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಬೆಳಗಾಮಿಂದ ನಾವು ಒಂದು ರೆಂಟಲ್ ಕಾರ್ ತೊಗೊಂಡಿದ್ವಿ, ಇನೋವಾನ. ಏಕೆಂದರೆ ನಾವು ಇದ್ದಿದ್ದು 8 ಮೆಂಬರ್ಸ್, ನಮ್ಮ ಕಾರ್ ಇದ್ದಿದ್ದು 5 ಸೀಟರ್. ಸೊ ಅದಾಗಲ್ಲ ಅಂತ ಅಂದ್ಬಿಟ್ಟು ಇನೋವಾ ತೊಗೊಂಡಿದ್ವಿ. ಸೊ ಅಲ್ಲಿ ಗಾಡಿ ಎಕ್ಸ್ಚೇಂಜ್ ಮಾಡಿ ನಾವು ಹೊರಟಿದ್ದು ಬಂದು ಡೈರೆಕ್ಟ್ ಗೋವಾಗೆ. ಸೊ ರೂಟ್ ಅಂತೂ ತುಂಬಾ ಚೆನ್ನಾಗಿದೆ, ಬೆಳಗಾಂ ಟು ಗೋವಾ. ಯಾರಾದರೂ ಪ್ರಿಫರ್ ಮಾಡೋಂಗಿದ್ರೆ ಇದೇ ರೂಟ್ ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೀನಿ. ಬಟ್ ಏನಂತಂದರೆ ಕಂಪ್ಲೀಟ್ ಘಾಟ್ ಸೆಕ್ಷನ್, ತುಂಬಾ ಘಾಟ್ ಸೆಕ್ಷನ್ ಇದೆ. ಭಯ ಆಗುತ್ತೆ ಕೂಡ, ಯಾಕೆಂದರೆ ರೋಡೆಲ್ಲ ತುಂಬ ಚಿಕ್ಕದು, ಬಟ್ ರೋಡ್ಸ್ ಚೆನ್ನಾಗಿದೆ. ಸೊ ನಾವು ಗೋವಾ ರೀಚ್ ಆಗೋ ಬೆಳಗಾಂ ಬಿಟ್ಟಿದ್ದು ಅರೌಂಡ್ 7 ತನಕ ಆಗಿತ್ತು, 6:37. ಬಿಕಾಸ್ ನಾವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅಲ್ಲೋ ಫ್ರೆಂಡ್ಸ್ ಇತ್ತು ಅದಕ್ಕೋಸ್ಕರ. ಸೊ ನಾವು ಗೋವಾ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10-11 o'clock ಆಗಿತ್ತು ಅನಿಸುತ್ತೆ. ಏಕೆಂದರೆ ನಾವು ಮಿಡಲಲ್ಲಿ ಬ್ರೇಕ್ಫಾಸ್ಟ್ ಕೂಡ ನಿಲ್ಲಿಸಿದ್ವಿ, ಅದಕ್ಕೋಸ್ಕರ ಗೋವಾದಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದು. ಒಂದೇನು ಅಂತಂದರೆ ಗೋವಾದಲ್ಲಿ ತುಂಬಾ ಸ್ಕ್ಯಾಮ್ ಇದೆ, ತುಂಬಾ ಫ್ರಾಡ್ ಇದೆ. ಸೊ ಅದರಿಂದ ಸ್ವಲ್ಪ ಅವೇರ್ ಆಗಿರಬೇಕು. ನನ್ನ ಜೊತೆ ಬಂದಿದ್ದವರೆಲ್ಲರೂ ಗೋವಾದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋರು, ಅಂದರೆ 3 to 4 times ವಿಸಿಟ್ ಆಗಿದ್ದವರೇ ಇದ್ದಿದ್ದು. ಪ್ಲಸ್ ನಮ್ಮ ಜೊತೆ ಒನ್ ಪೇರ್ ಇದ್ದಿದ್ದು ಬಂದು ಬೆಳಗಾಂ ಅವರು. ಸೊ ಅವರಿಗೆ ನಿಯರ್ ಬೆಳಗಾಂ ಟು ಗೋವಾ ಆಲ್ಮೋಸ್ಟ್ ವಿತಿನ್ 150 kilometers. ಸೊ ಅಲ್ಲಿ ಯಾವ್ಯಾವ ಥರ ಸ್ಕ್ಯಾಮ್ ನಡೆಯುತ್ತೆ ಅಂತ ಎಲ್ಲ ಪ್ರತಿಯೊಂದು ಅವ್ರಿಗೆ ಗೊತ್ತಿದ್ದರಿಂದ ನಮಗೆ ಅಷ್ಟು ಲಾಸ್ ಆಗಲಿಲ್ಲ, ಬಟ್ ಸ್ಟಿಲ್ ಲಾಸ್ ಆಯಿತು. ಅದು ನಾನು ನಾಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾವು ಎಲ್ಲೆಲ್ಲಿ ಸ್ಕ್ಯಾಮ್ ಎಕ್ಸ್ಪೀರಿಯೆನ್ಸ್ ಆಯಿತು, ಎಲ್ಲೆಲ್ಲಿ ನಮಗೆ ಫ್ರಾಡ್ ಆಯಿತು, ಎಲ್ಲೆಲ್ಲ ಎಕ್ಸ್ಟ್ರಾ ದುಡ್ಡು ಹೋಯಿತು ಅನ್ನೋದೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ. ಆಮೇಲೆ ಅಲ್ಲಿ ವೆಜ್ ಊಟ ನಾನ್ ವೆಜ್ ಊಟ ಅಂತಲ್ಲ. ಸೊ ಕಂಪೇರ್ ಟು ನಾನ್ ವೆಜಿಟೇರಿಯನ್, ವೆಜ್ ಕಾಸ್ಟ್ಲಿ, ಟ್ರುತ್ ಅದು. ಏಕೆಂದರೆ 1 plate ಇಡ್ಲಿ ವಡ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ 50, ಮ್ಯಾಕ್ಸ್ ಟು ಮ್ಯಾಕ್ಸ್ 60 rupeesiಗೆ ಸಿಕ್ಕಿದ್ರೆ, ರಾಮೇಶ್ವರಮಲ್ಲೇ ಒಂದು 90ಗೆ ಸಿಗ್ಬೋದು ಮೋಸ್ಟ್ಲಿ ಇಡ್ಲಿ. ಗೋವಾದಲ್ಲಿ 1 plate ಇಡ್ಲಿ ವಡ ಅಂದರೆ 2 ಇಡ್ಲಿ 1 ವಡಾಗೆ 180 to 210 rupees ತನಕ ಪೇ ಮಾಡಿಸ್ಕೊತಾರೆ. ಸೊ ಅಲ್ಲಿಗೆ ನೀವೇ ಎಸ್ಟಿಮೇಷನ್ ಹಾಕ್ಕೊಳ್ಳಿ ಎಷ್ಟು ಕಾಸ್ಟ್ಲಿ ವೆಜಿಟೇರಿಯನ್ ಫುಡ್ಸ್ ಅಂತ. ವೆಜಿಟೇರಿಯನ್ ಫುಡ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನಕ್ಕೆ ಅಂತಂದರೆ ನಾವು ನಾನ್ ವೆಜ್ ತಿನ್ನೋಂಗಿರಲಿಲ್ಲ, ಅದಕ್ಕೋಸ್ಕರ ವೆಜ್ ಪ್ರಿಫರ್ ಮಾಡಿದ್ದು. ಸೊ ನಾವು ಫಸ್ಟು ಹೋಗಿದ್ದು, ನಾವು ಡೇ 1 ಕವರ್ ಮಾಡಿದ್ದು ಬಂದುಬಿಟ್ಟು ಕಂಪ್ಲೀಟ್ಲಿ ನಾರ್ತ್ ಗೋವಾ. ಇದು ನಾರ್ತ್ ಗೋವಾದೆ. ಫಸ್ಟು ವಿಸಿಟ್ ಆಗಿದೆ ಅರಂಬಲ್ ಬೀಚು. ಸೊ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಬೀಚೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಮತ್ತು ನಂದಿದು ಫಸ್ಟ್ ಟ್ರಿಪ್ ಕೂಡ ನನ್ನ ಫ್ರೆಂಡ್ಸ್ ಜೊತೆ, ಅಂದರೆ ಇಷ್ಟು ಲಾಂಗ್ ವೆಕೇಷನ್ಸು ಫ್ರೆಂಡ್ಸ್ ಜೊತೆ ಆಗಲಿ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಜೊತೆ ಸಪ್ರೇಟಾಗಿ ಇದೇ ಫಸ್ಟು ಟ್ರಿಪ್ ಅಂತಲೇ ಹೇಳ್ಬೋದು ನಾನು. ಸೊ ತುಂಬಾ ಚೆನ್ನಾಗಿತ್ತು. ಅರಂಬಲ್ ಬೀಚ್ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 11:30 ಅಂದ್ಕೊಳ್ಳಿ. ಸೊ ಗೋವಾ ರೀಚ್ ಆಗಿದ ತಕ್ಷಣ ನಮಗೆ ಎಕ್ಸ್ಪೀರಿಯೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಹಾಟ್ ಫೀಲ್ ಆಗ್ತಿತ್ತು, ಯಾವಾಗ ನೀರಿಗೋಗಿ ಇಳಿತೀವಿ ಅನ್ನೋ ಥರನೇ ಫೀಲ್ ಆಯಿತು. ಬೆಳಗಾಂ ಬಿಡ್ತಿದ್ದಂಗೆ ನಮಗೆ ಅದು ಫೀಲ್ ಆಗುತ್ತೆ. ಟಿಲ್ ಬೆಳಗಾಂ ಅಂತೂ ಹೆವಿ ಚಳಿ, ಕಾರಲ್ಲಿ ಕೂರೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಬಟ್ ಅಲ್ಲಿಗೆ ಹೋದ ತಕ್ಷಣ ವೆದರ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಫಸ್ಟು ಅರಂಬಲ್ ಬೀಚಿಗೆ ಹೋದ್ವಿ. ಸೊ ಇದೆಲ್ಲ ನೋಡ್ತಾ ಇರ್ಬೋದು, ನಮ್ಮ ಥರನೇ ಎಲ್ಲರ ನಮ್ಮ ಕಡೆ ಹೆಂಗೆ ಟೂರಿಸ್ಟ್ ಪ್ಲೇಸ್ ಇರುತ್ತೆ, ಯಾವ ಥರ ಶಾಪಿಂಗ್ ಇದೆಲ್ಲ ಇರುತ್ತೆ, ಅದೇ ಥರ ಇದೆ ಅಲ್ಲೂ ಕೂಡ. ಮತ್ತು ಜಾಸ್ತಿ ಬಟ್ಟೆ, ಗಾಗಲ್ಸ್
ಮತ್ತು ಹ್ಯಾಟ್ ಇಷ್ಟೇ. ಬಟ್ಟೆ ಅಂತೂ ಹೆವಿ ಹೆವಿ ಹೆವಿ, ಎಲ್ಲಿ ನೋಡಿದ್ರು ಬಟ್ಟೆ 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 ಬಟ್ಟೆ. ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮತ್ತು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ನಾವು ಆರಂಬಲ್ ಬೀಚಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ಅಂದರೆ ಆರಂಬಲ್ ಬೀಚಿಂದ ಇನ್ನೂ ಒಂದು ಬೀಚಿಗೆ ಅಲ್ಲೇ ಆನ್ ದ ವೇ ನೆಟ್ಕೊಂಡು ಹೋಗ್ಬೋದಿತ್ತು, ಅಲ್ಲಿಗೆ ಹೋದ್ವಿ. ಅದೊಂಥರ ಸೀಕ್ರೆಟ್ ಬೀಚ್ ಅಂತಲೇ ಹೇಳ್ಬೋದು. ಅದನ್ನು ನಾನು ನಾಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆರಂಬಲ್ ಬೀಚಲ್ಲಿ ನಾವು ಮುಗಿಯೋ ಅಷ್ಟೊತ್ತಿಗೆ 2:30 3 ಅಂದ್ಕೊಳ್ಳಿ. ಆ ಕಡೆಯಿಂದ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಫಸ್ಟು ಟೈಮ್ ನಾವು ಆ ಬೀಚಿಗೆ ಬಿದ್ದಿದ ತಕ್ಷಣ ಎಷ್ಟು ಮಟ್ಟಿಗೆ ಸಾಲ್ಟ್ ವಾಟರ್ ಅಂದರೆ, ಕಣ್ಣೊಳಗೆ ನೀರು ಹೋಗಿದ ತಕ್ಷಣ ಖಾರದ ಪುಡಿ ಹೋದಷ್ಟೇ ಫೀಲ್ ಆಗೋಯಿತು. ಮೂಗೊಳಗೆ ಕಣ್ಣೊಳಗೆ ನೀರು ಹೋದರೆ ಬರ್ನಿಂಗ್ ಸೆನ್ಸೇಷನ್ನ ತಡ್ಕೊಳಕ್ಕೆ ತುಂಬ ಕಷ್ಟ. ಬಟ್ ಎಂಜಾಯ್ ಮಾಡೋದು ಬಿಡೋಕ್ಕಾಗ್ತಾ ಇರಲಿಲ್ಲ. ತುಂಬಾ ಭಯ ಆಗ್ತಿತ್ತು, ಯಾಕೆಂದರೆ ವೇವ್ಸ್ ಅಂತೂ ಸಖತ್ತಿತ್ತು. ನಾವು ಹೋಗಿ ಅರೌಂಡ್ 15-20 ಮಿನಿಟ್ಸ್, ಆಲ್ಮೋಸ್ಟ್ 1 ಅವರ್ ಅಷ್ಟೊತ್ತಿಗೆಲ್ಲ ರೆಡ್ ಫ್ಲ್ಯಾಗ್ ಹಾಕಿದ್ರು, ಅಂದರೆ ರೆಡ್ ಅಲರ್ಟ್ ಹಾಕಿದ್ರು ಅವರು, ತುಂಬ ವೇವ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಘಾಟ್ಸ್ ಎಲ್ಲ ಇದ್ರು. ಮತ್ತು ಸೇಫ್ಟಿ ಅಂತೂ ಸಖತ್ತಾಗಿದೆ ಗೋವಾದಲ್ಲಿ. ನೀವೇನಾದರೂ ತುಂಬ ಫಾರ್ ಹೋಗ್ತಿದ್ದೀರಾ ಅಂತ ಫೀಲ್ ಆಗಿ ನಿಮ್ಮ ವೇವ್ಸಲ್ಲಿ ಕ್ಲೋಸ್ ಆಗ್ತಿದ್ದೀರಾ ಅಂತ ಅವರಿಗೆ ಕಾಣಿಸಿದ ತಕ್ಷಣ ಅವ್ರು ವಿಷಲ್ ಆಗ್ತಾರೆ. ಇಫ್ ಇನ್ ಕೇಸ್ ನೀವು ಆಗಲೂ ಬರಲಿಲ್ಲ ಅಂತ ಅಂದರೆ ಅವ್ರ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದು ತೊಗೊಂಡು ಅವರೇ ಬಂದುಬಿಟ್ಟು ಸೇಫ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಾವು ಇದು ತನಕ ಯಾವ ನ್ಯೂಸಲ್ಲಾಗಲಿ, ಯಾವ ಮೀಡಿಯಾ, ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಆಲ್ಮೋಸ್ಟ್ ರೇರು ಗೋವಾ ಬೀಚಸ್ಸಲ್ಲಿ ಈ ಥರ ಏನೋ ಬ್ಯಾಡ್ ನ್ಯೂಸಸ್ ಆಗಿರುತ್ತೆ ಅಂದರೆ ಮುಳುಗಿ ಸತ್ತೋಗಿದ್ದಾರೆ, ಇದೆಲ್ಲ ಆಗಿರೋದು ಕೇಳಿರೋದು ನಾವು ತುಂಬ ಕಡಿಮೆ. ನಾನಂತೂ ಕೇಳಿಲ್ಲ. ಇಫ್ ಇನ್ ಕೇಸ್ ಕೇಳಿದ್ರೂ ತುಂಬ ರೇರ್, ಬಿಕಾಸ್ ತುಂಬಾ ಗಾರ್ಡ್ಸ್ ಇರ್ತಾರೆ. 150 ಮೀಟರ್ಸ್ಗೂ ಕೂಡ ಗಾರ್ಡ್ಸ್ ಇರ್ತಾರೆ. ಸೊ ಬೀಚಸ್ ಎಲ್ಲಿಂದ ಎಲ್ಲಿ ತನಕ ಇದೆ ಅಲ್ಲಿ ತನಕನೂ ಇರ್ತಾರೆ. ನಾವು ಯಾವುದು ವಾಟರ್ ಗೇಮ್ಸ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಆಫ್ ಫ್ರಾಡ್ ಅಷ್ಟೇ. ಏನು ಅಂತ ಅಂದರೆ, ನಾವು ಟಿಕೆಟ್ ತೊಗೊಳ್ಳೋದೇ ಒಂದಕ್ಕೆ. ಟಿಕೆಟ್ ಇವಾಗ ಫಾರ್ ಎಕ್ಸಾಂಪಲ್ 500 ರೂಪೀಸ್ ಇರುತ್ತೆ ಒಂದು ಗೇಮಿಗೆ ಅಂತ ಅಂದರೆ, ಸ್ಕೂಬಾ ಡ್ರೈವಿಂಗ್ ಅಂತ ಅಂದ್ಕೊಂಡ್ರೆ ಅಲ್ಲಿ 15 ಮಿನಿಟ್ಸ್ ಬಿಡ್ತೀನಿ ಅಂತ ಹೇಳ್ತಾರೆ. ನಾಟ್ ಈವನ್ 2 ಮಿನಿಟ್ಸು ಬಿಡೋಲ್ಲ. ಮತ್ತು ಟಿಕೆಟ್ ತೊಗೊಳ್ಳೋಕೆ ಹೋಗೋ ಜಾಗದಲ್ಲಿ ಬರೀ ಜಗಳ ಆಡ್ತಾ ಇರ್ತಾರೆ, ಇದೇ ಮ್ಯಾಟರಿಗೆ ಜಗಳ ಆಡ್ತಾ ಇರ್ತಾರೆ. ಸೊ ಅವರೇನು ಗೋವಾದಲ್ಲಿ ಏನಕ್ಕೂ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಅವರು. ಜಗಳ ಮಾಡ್ತಿದ್ದೀರಾ, ಓಕೆ ಫೈನ್, ನೀವು ಮಾಡ್ಕೊಳ್ಳಿ ಅನ್ನೋ ಥರ. ಸೊ ಅದಕ್ಕೋಸ್ಕರ ನಾವು ಸ್ಕೂಬಾ ಡ್ರೈವಿಂಗ್ ಏನು ವಾಟರ್ ಗೇಮ್ಸ್ ಆಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಾವು ವಾಟರಲ್ಲೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರಿಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ಅಂದರೆ ಬಾಯ್ಸ್ಗೆ ಬಿಟ್ಟು ನಾವು ಗರ್ಲ್ಸ್ಗೆಲ್ಲರಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸೇ ಇದ್ದಿದ್ದು. ಸೊ ಅದೇ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ತುಂಬಾ ಭಯ ಕೂಡ ಆಗ್ತಿತ್ತು. ಬಟ್ ನೆಕ್ಸ್ಟ್ ಡೇ ಮಾರ್ನಿಂಗು ಬೀಚ್ಗೆ ಹೋಗ್ಬೇಕಾದ್ರೆ ಏನೂ ಭಯ ಇರಲಿಲ್ಲ, ಎಲ್ಲೋ ಆರಾಮಾಗಿ ಫೀಲ್ ಆಗ್ತಿತ್ತು, ಬಿಕಾಸ್ ಆಲ್ರೆಡಿ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಅದಕ್ಕೆ. ಸೊ ಫಸ್ಟು ಏನು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಡೇ 1ನಲ್ಲಿ ಅಂತ ಅಂದರೆ, ರೂಮ್ ವಿಷಯಕ್ಕೆ ಎಕ್ಸ್ಪೀರಿಯೆನ್ಸ್ ಆಯಿತು. ಏನಂದರೆ ನಾವು ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ, ಅಂದರೆ ನನ್ನ ಫ್ರೆಂಡ್ ಮಾಡಿದರು ಅಡ್ವಾನ್ಸ್ ಬುಕ್ಕಿಂಗ್ನ. ಸೊ ನಾವು ಅಲ್ಲೋಗಿ ರೀಚ್ ಆಗಿದ ತಕ್ಷಣ ಅವರು ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ಅಂದರೆ, ನಾವು 3 ರೂಮ್ಸ್ ಕೊಡ್ತೀವಿ, 4 ರೂಮ್ಸ್ ಕೊಡೋಕ್ಕಾಗಲ್ಲ, ಬಿಕಾಸ್ ಒಂದು ಆಲ್ರೆಡಿ ಯಾರೋ ಕೀ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ, ಅವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ನಾವು ದುಡ್ಡು ವಾಪಸ್ ಕೊಡ್ತೀವಿ, ನೀವು ತೊಗೊಂಡೋಗಿ ಅಂತ. ಸೊ ಅಲ್ಲಿ ಯಾವ ಥರ ಸ್ಕ್ಯಾಮ್ ಇದೆ ಅಂದರೆ, ನಾವು ಅಡ್ವಾನ್ಸ್ ಬುಕ್ಕಿಂಗಿಗೆ ಏನು ಪೇ ಮಾಡಿರ್ತೀವಿ ಅದಕ್ಕಿಂತ ಈಗ ಇಮಿಡಿಯೇಟ್ಲಿ ರೂಮ್ ಬೇಕು ಅಂತ ಬಂದವರಿಗೆ, ಫಾರ್ ಎಕ್ಸಾಂಪಲ್ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಒಂದು ರೂಮಿಗೆ 3,500 ಇತ್ತು ಅಂತ ಅಂದ್ಕೊಳ್ಳಿ. ಸೊ ಈಗ ಇಮಿಡಿಯೇಟ್ಲಿ ಬಂದು ಯಾರು ರೂಮ್ ಕೇಳಿದ್ರೆ 5,000ಗೆ ಅವ್ರು ಅದನ್ನು ಕೊಡ್ಬೋದು. ಸೊ ಅಲ್ಲಿ ಅವರಿಗೆ 1,500 ರೂಪೀಸ್ ಪ್ರಾಫಿಟ್ ಬರುತ್ತೆ. ಸೊ ಆ ಥರ ಅವರು ನಮ್ಮ ಹತ್ರ ಈಗ ರೂಮ್ ಇಲ್ಲ ಈ ಥರನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನನ್ನ ಕಲೀಗ್ಸ್, ನನ್ನ ಫ್ರೆಂಡ್ಸ್ ಎಲ್ಲಾದ್ರೂ ತುಂಬಾ ಜೋರು ಜಗಳ ಮಾಡಿಕೊಂಡಾಗ ಅವರು 10-15 ಮಿನಿಟ್ಸ್ ಟೈಮ್ ತೊಗೊಂಡ್ರು. 10-15 ಮಿನಿಟ್ಸ್ ಟೈಮ್ ತೊಗೊಂಡು ಯಾರ್ಯಾರಿಗೋ ಕಾಲ್ ಮಾಡಿಕೊಂಡು ಲಾಸ್ಟಿಗೆ ನಾವು ಇಲ್ಲ ನಮ್ಗೆ ಆಗೋದೇ ಇಲ್ಲ ಅಂತ ಕೂತ್ಕೊಂಡು ಅವ್ರ ಹತ್ರ ಎಲ್ಲ ಸ್ವಲ್ಪ ದರ್ಬಾರ್ ಮಾಡಾದ್ಮೇಲೆ ನಮಗೆ ಅವರು ಲಾಸ್ಟಿಗೆ ಒಪ್ಕೊಂಡು 4 ರೂಮ್ಸ್ದು ಕೀ ಕೊಟ್ಟಿದ್ದು. ಸೊ ತುಂಬಾ ಅಲರ್ಟಾಗಿರಬೇಕು, ಮತ್ತು ಸಾಫ್ಟಾಗೆಲ್ಲ ಮಾತಾಡ್ತೀವಿ ಅಂದರೆ ಅದಲ್ಲಿ ನಡೆಯೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಲಾಸ್ಟಿಗೆ ಗೊತ್ತಲ್ಲ, ಎಲ್ಲೋದ್ರೂ ಫೋಟೋಸ್ ಎಲ್ಲ ತೊಗೊಳ್ಳೋದು ಮೆಮೊರೀಸ್ಗೋಸ್ಕರನಾದ್ರೂ. ಸೊ ಎಲ್ಲ ಫೋಟೋಸ್ ತೊಗೊಂಡು ಊಟ ಮಾಡಿಕೊಂಡು ಮತ್ತು ಹೊರಟ್ವಿ. ಮತ್ತು ಈ ಫಸ್ಟ್ ಡೇದು ನೈಟ್ ಹೇಗಿತ್ತು ಅಂತ ಅದನ್ನು ನಾನು ಒಂದೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಯಾಕೆಂದರೆ ಪಬ್ಬಿಗೆ ಹೋಗಿದ್ದಾಗಿರ್ಬೋದು ಅದೆಲ್ಲ ತುಂಬ ಇದೆ ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.